ಪರಿಪಾಲನಾ ಸಮಿತಿಯವರಿಗೆ ನಾನು ಮಾತಾಡ್ತಾ ಇದ್ದೇನೆ. ಇವಾಗ ನಾನು ನನ್ನ ಜೀವನದಲ್ಲಿ ಮೊದಲನೇ ಬಾರಿ ನಾನು ಪ್ರಸಂಗ ಮಾಡ್ತಾ ಇದ್ದೆ. ಪ್ರಸಂಗದಲ್ಲಿ ನಾನು ಕೊಡಬೇಕಂತ ವಿಷಯ ಅದು ಪ್ರಾರ್ಥನೆ. ಅದಕ್ಕಾಗಿ ನೇಮ ಮಾಡುವಂಥ ದೇವರ ವಾಕ್ಯವು ಅದು ಒತ್ತಾಯ ನಡೆಸುವಂತೆ ಅದೇ 7 ವಚನ 7ರಿಂದ 11, ಒತ್ತಾಯ 7ನೇ ಅಧ್ಯಾಯ ವಚನ 7ರಿಂದ 11. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತಿಳಿಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತಿಳಿಯುವುದು. ನಿಮ್ಮಲ್ಲಿ ಯಾವ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನು, ನೀನು ಕೇಳಿದರೆ ಹಾವನ್ನು ಕೊಡುವನು. ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು. ಇಂಗ್ಲೆಂಡ್ನಲ್ಲಿ ಒಬ್ಬ ದೇವರ ಸೇವಕರು, ಜಾರ್ಜ್ ಮುಲ್ಲರ್ ಎಂಬ ಒಬ್ಬ ದೇವರ ಸೇವಕರು ಇರ್ತಾರೆ. ನೀವು ಕೇಳಿರ್ಬೋದು ಅವರ ಕಥೆಯನ್ನು. ಅವರು ದೇವರ ಸೇವೆ ಜೊತೆಗೆ ಅವರು ಮಕ್ಕಳ ಅನಾಥಾಶ್ರಮ ನಡೆಸಲು ಇದ್ದಾರೆ. ಅವರು ಯಾವತ್ತೂ ದುಡಿಯೋಕ್ಕೆ ಯಾರ ಮುಂದೆ ಕೈ ಚಾಚಿದವರಲ್ಲ. ಆದರೆ ಒಂದು ದಿವಸ ಬೆಳಗಿನ ಹೊತ್ತಿನಲ್ಲಿ ಮಕ್ಕಳಿಗೆ ಆಹಾರ ಕೊಡಬೇಕಾದ್ರೆ ಅವರ ಬಳಿ ಏನೂ ಇರುವುದಿಲ್ಲ. ಆಹಾರಕ್ಕಾಗಿ ಒಂದು ಸಾಮಾನುಗಳಾಗಲಿ ಅಥವಾ ಒಂದು ಆಹಾರವಾಗಿ ಏನೂ ಇರುವುದಿಲ್ಲ. ಆದರೆ ಅವ್ರು ಏನು ಮಾಡ್ತಾರೆ, ಮಕ್ಕಳನ್ನೆಲ್ಲ ಸಾಲಕ್ಕೆ ಬಂದು ದುಡ್ಡು ಕೇಳ್ತಾರೆ ತಿಂಡಿಗಾಗಿ. ಅಲ್ಲಿದ್ದವರಿಗೆ ಆಶ್ಚರ್ಯ ಆಗ್ತದೆ, ಏನು ಮಾಡ್ತಿದ್ದಾರೆ. ಕುತ್ಕೊಂಡ ಮೇಲೆ ಅವರು ದೇವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಪ್ರಾರ್ಥನೆ ಮಾಡ್ತಿರುವಾಗ ಸ್ವಲ್ಪ ಹೊತ್ತಲ್ಲಿ ಹಾಲಿನ ಡೈರಿ ಅವನು ಬಂದು ಇಲ್ಲಿ ಹೇಳ್ತಾನೆ, ನನ್ನ ಗಾಡಿ ಕೆಟ್ಟು ಹೋಗಿದೆ, ದಯವಿಟ್ಟು ಈ ಹಾಲನ್ನು ನಿಮ್ಮ ಆಶ್ರಮ ಉಪಯೋಗಕ್ಕಾಗಿ ಉಪಯೋಗಿಸಿಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಹೊತ್ತಲ್ಲಿ ಒಬ್ಬ ಬೇಕರಿ ಒಬ್ಬರು ಹೇಳ್ತಾನೆ, ಈ ಸಲ ನಾವು ಮಾಡಿದ ಬ್ರೆಡ್ ತುಂಬ ಜಾಸ್ತಿ ಆಗಿದೆ, ನೀವು ಇದನ್ನು ನಿಮ್ಮ ಉಪಯೋಗಕ್ಕೆ ಇಟ್ಕೊಳ್ಳಿ. ದೇವರು ಯಾವತ್ತೂ ತನ್ನ ಮಕ್ಕಳು ಪ್ರಾರ್ಥನೆ ಮಾಡುವಾಗ ಅದು ಯಾವತ್ತೂ ಈಡೇರದೆ ಇರುವುದಿಲ್ಲ. ಹೀಗೆ ಒಬ್ಬ ಮನುಷ್ಯನ ಜೀವಿತದಲ್ಲಿ ಒಂದು ಉಸಿರು ಎಷ್ಟು ಮುಖ್ಯವೋ ಪ್ರಾರ್ಥನೆ ಕೂಡ ಅಷ್ಟೇ ಮುಖ್ಯ. ಆ ಪ್ರಾರ್ಥನೆಯ ಜೀವಿತ ಒಂದು ಬಲಹೀನವಾದ ಜೀವಿತವಾಗಿರುತ್ತದೆ. ಈ ಪ್ರಾರ್ಥನೆ ಅಂದರೆ ಏನು? ಪ್ರಾರ್ಥನೆ ಅಂದರೆ ನಾವೆಲ್ಲ ತಿಳಿದಿದ್ದೇವೆ, ಅದು ದೇವರೊಂದಿಗೆ ಮಾತಾಡುವುದು ಅಥವಾ ದೇವರೊಂದಿಗೆ ಸಂಬಂಧ, ನಮ್ಮ ಹೃದಯವನ್ನು ದೇವರೊಂದಿಗೆ ತೆರೆದುಕೊಳ್ಳುವುದು. ಈ ಪ್ರಾರ್ಥನೆಯಲ್ಲಿ ನಮ್ಮ ಬೇಡಿಕೆ ಇದ್ದೇ ಇರ್ತದೆ, ನಮ್ಮ ಪಶ್ಚಾತ್ತಾಪ ಇರ್ತದೆ, ನಮ್ಮ ಕೃತಜ್ಞತೆ ಇರ್ತದೆ, ನಮ್ಮ ಸ್ತುತಿ ಆರಾಧನೆ ಇರ್ತದೆ. ಯೆರೆಮೀಯ 33ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳ್ತಾರೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸ್ವಲ್ಪವನ್ನು ದಯಪಾಲಿಸಿ ತಿಳಿಯದ ದುರಾರ್ಥಗಳನ್ನು ತಿಳಿಸುವೆನು. ಆದರೆ ನಾವೇನು ಮಾಡ್ತೇವೆ, ಜನರು ಸಮಸ್ಯೆಯಲ್ಲಿ ಹಾದು ಹೋಗುವಾಗ ತುಂಬ ಥರದ ಸಮಸ್ಯೆಗಳು ಬರ್ತವೆ. ಜೀವನದಲ್ಲಿ ಕುಟುಂಬದ ಸಮಸ್ಯೆ ಬರ್ಬೋದು, ಆರೋಗ್ಯದ ಸಮಸ್ಯೆ ಬರ್ಬೋದು, ಉದ್ಯೋಗದ ಸಮಸ್ಯೆ ಬರ್ಬೋದು. ಆದರೆ ಈ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಯಾವ ರೀತಿಯಲ್ಲಿ ಹುಡುಕ್ತೇವೆ? ಲೋಕದ ರೀತಿಯಲ್ಲಿ ಪರಿಹಾರವನ್ನು ಹುಡುಕ್ತಾ ಹೋಗ್ತೇವೆ. ಆ ಹುಡುಕುವಾಗ ಒಂದು ವ್ಯಕ್ತಿಯಲ್ಲಿ ಪರಿಹಾರ ಹುಡುಕಬಹುದು, ಅಥವಾ ಒಂದು ವಿಷಯದಲ್ಲಿ ಅಥವಾ ಇನ್ನೊಂದು ಯಾವುದೇ ಲೋಕದ ವಿಷಯದಲ್ಲಿ ನಾವು ಸಮಸ್ಯೆಗೆ ಪರಿಹಾರವನ್ನು ಹುಡುಕ್ತಾ ಹೋಗ್ತೇವೆ. ಕೊನೆಗೆ ಹುಡುಕುವ ಸಮಸ್ಯೆಯಲ್ಲಿ ನಾವು ಸೋತು ಹೋಗ್ತಾನೆ. ನಾವು ಇತ್ತೀಚೆಗೆ ಕೇಳಿರ್ಬೋದು, ಮಾನಸಿಕವಾಗಿ ಅವರಿಗೆ ಜರ್ಜರಿತ ಆದಮೇಲೆ ಡಿಪ್ರೆಷನ್ ಎಂಬ ಕಾಯಿಲೆಗೆ ಒಳಗಾಗಿರುತ್ತಾರೆ. ಆದರೆ ಫಿಲಿಪ್ಪಿ 4ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ಹೇಳ್ತಾರೆ, ಯಾವುದೇ ಸಂಬಂಧವಾಗಿ ನೀವು ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ಇರಿ ಎಂದು ಹೇಳ್ತಾರೆ. ಇದೊಂದು ಲೈಫ್ ಟೈಮ್ ಆಫರ್ ದೇವರು ನಮಗೆ ಕೊಡ್ತಾ ಇದ್ದಾರೆ. ಇದು ಲಿಮಿಟೆಡ್ ಆಫರ್ ಅಲ್ಲ, ಅನ್ಲಿಮಿಟೆಡ್ ಆಫರ್. ನೀವು ಬೇಕಾದದನ್ನು ಕೇಳಿ ಅಂತ. ಆದರೆ ಅದರ ಜೊತೆಗೆ ಕೃತಜ್ಞತಾ ಸ್ತುತಿ ಮಾಡಿ ಬೇಕಾದದನ್ನು ಕೇಳಿ. ಅದು ನಾವೇನು ಮಾಡ್ತೇವೆ, ನಾವು ಬೇಕಾದರೆ ಒಂದು 10 ರೂಪಾಯಿ 15 ರೂಪಾಯಿ ಡಿಸ್ಕೌಂಟ್ ಇದ್ದರೆ ನಾವು ಹಿಡ್ಕೊಂಡು ಹೋಗ್ತೇವೆ. ಆದರೆ ಈ ಡಿಸ್ಕೌಂಟನ್ನು ನಾವು ಮರ್ತೇ ಬಿಟ್ಟಿದ್ದೇವೆ ನಮ್ಮ ಜೀವನದಲ್ಲಿ. ಇದು ಒಂದು ಸಮಸ್ಯೆ ಇರುವುದಾದರೆ, ಇನ್ನು ಏನು ಸಮಸ್ಯೆ ಇಲ್ಲದೆ ಇದ್ದರೆ ಇನ್ನೊಂದು. ನಾವೇನು ಮಾಡ್ತೇವೆ, ಜೀವನದಲ್ಲಿ ಏನು ಸಮಸ್ಯೆ ಇಲ್ಲ, ಸಂತೋಷವಾಗಿ ಇದ್ದೇವೆ, ಎಲ್ಲವನ್ನು ದೇವರು ಕೊಟ್ಟಿದ್ದಾರೆ. ಆದರೆ ಪ್ರಾರ್ಥನೆ ಎಂಬುದಕ್ಕೆ ನಾವು ಮರೆತು ಬಿಟ್ಟಿದ್ದೇವೆ. ನಾವು ಕೊಟ್ಟಂಥ ಒಂದು ಎಲ್ಲ ದೇವರ ಕೃಪೆಗಾಗಿ ನಾವು ಕೃತಜ್ಞತೆ ಹೇಳುವುದಕ್ಕೆ ಮರೆತು ಬಿಟ್ಟಿದ್ದೇವೆ. ಪ್ರಸಂಗಿ
ಕಷ್ಟದ ದಿನಗಳು ಸಂತೋಷವಿಲ್ಲದೆ ನೀನು ಹೇಳುವ ವರುಷಗಳು ಸಮೀಪಿಸುವುದರೊಳಗಾಗಿ ಯೌವನ ಕಾಲದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಯಾಕೆ ಯೌವನ ಕಾಲದಲ್ಲಿ ಅಂತಂದರೆ ಅದು ನಮಗೂ ಅನ್ವಯಿಸ್ತದೆ. ನಮ್ಮ ಜೀವನದಲ್ಲಿ ಎಲ್ಲವೂ ಇರುವಾಗ ಅದು ಕೇವಲ ನಮ್ಮ ಆಸ್ತಿ ಅಲ್ಲ, ಅದು ನಮ್ಮ ಬುದ್ಧಿ ಅಥವಾ ನಮ್ಮ ಆರೋಗ್ಯ ಅಥವಾ ನಮ್ಮ ಕೊಟ್ಟಂತ ಎಲ್ಲ ಕುಟುಂಬ ಇವೆಲ್ಲವೂ ಇರುವಾಗ ನಾವು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸ್ತಾ ಇರಬೇಕು. ಇವತ್ತು ಎಲ್ಲವೂ ನಮ್ಮ ಜೊತೆ ಇರ್ಬೋದು. ನಮ್ಮ ಹತ್ರ ನಾವು ಒಂದು ಕೋಟಿ ಮನೆ, ದೊಡ್ಡ ಮನೆ ಕಟ್ಬೋದು ಅಥವಾ ನಮ್ಮ ಹತ್ರ ಆಸ್ತಿ ಇರ್ಬೋದು. ಇನ್ನೇನಿದ್ರು ಅದು ದೇವರ ಮುಂದೆ ಅದು ಶಾಶ್ವತವಲ್ಲ, ಅದು ನಶ್ವರ. ಇವತ್ತು ಇದ್ದದ್ದು ನಾಳೆ ಇಲ್ಲದೇ ಇರ್ಬೋದು. ನೀವು ಕೇಳಿರ್ಬೋದು, ಒಂದು ಕೆಲವು ವರ್ಷಗಳ ಹಿಂದೆ ಚೆನ್ನೈಯಲ್ಲಿ ದೊಡ್ಡ ಚಂಡಮಾರುತ ಬಂದಿತ್ತು. ಅದರಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಹೀಗೆ ಅವನು ಟ್ವಿಟ್ಟರಲ್ಲಿ ಹಾಕಿದ್ದ. ಅವನು ಅಮೆರಿಕದಿಂದ ವಾಪಸ್ ಬಂದಿರ್ತಾನೆ. ಅವನ ಹತ್ರ ಮನೆ ಇರ್ತದೆ, ಅವನ ಹತ್ರ ದುಡ್ಡು ಇರ್ತದೆ, ಎಲ್ಲವೂ ಇರ್ತದೆ. ಅವತ್ತು ಇಡೀ ಚೆನ್ನೈ ಸಿಟಿ ಮುಳುಗಿ ಹೋಗ್ತದೆ. ಅವನು ಒಂದು 2ನೇ ಫ್ಲೋರ್ ಮೇಲೆ ಅವನ ಟೆರೆಸಲ್ಲಿ ಏನು ನೀರು ಆಹಾರ ಏನು ಇಲ್ಲದೆ ದಿನ ಕಳೆದಿರ್ತಾನೆ. ಮತ್ತೆ ಅವನು ಹಾಕ್ತಾನೆ. ಅವನು ಆರ್ಮಿಯಿಂದ ಮೇಲೆ ಹೆಲಿಕಾಪ್ಟರ್ ಬರುವ ಫುಡ್ಡಿಗಾಗಿ ಕಾಯ್ತಾ ಇರ್ತಾನೆ. ಅವನು ಆಗ ಹೇಳ್ತಾನೆ, ನಾನು ಎಲ್ಲ ಸಂಪಾದನೆ ಮಾಡಿದ್ದೇನೆ, ನನ್ನ ಹತ್ರ ದುಡ್ಡಿದೆ, ಆದರೆ ನನಗೆ ಕುಡಿಲಿಕ್ಕೆ ಒಂದು ನೀರು ಕೂಡ ಇಲ್ಲ ಎಂಬುದಾಗಿ. ಇಂಥ ಜೀವನ ನಮ್ಮ ಜೀವನದಲ್ಲಿ ಮುಂದೆ ಯಾವಾಗ ಬೇಕಾದರೂ ಬರ್ಬೋದು. ಒಂದು ಭೂಕಂಪ ಆದರೆ ಇಷ್ಟು ದೊಡ್ಡ ಮನೆಯದು ಬಿದ್ದು ಹೋಗ್ಬೋದು. ಇವತ್ತು ಇದ್ದವರು ನಾಳೆ ಇಲ್ಲದವರು, ಇಲ್ಲಿವರೆಗೆ ಯಾರಿಗೂ ನಮಗೆ ನಂಬಿಕೆ ಇಲ್ಲ ಬೆಳಿಗ್ಗೆ ಇಟ್ಕೊಂಡು ಬರ್ತೇವೆ ಅಂತ, ಅಥವಾ ನಾವು ಹೊರಗಡೆ ಹೋದರೆ ವಾಪಸ್ ತಿರುಗಿ ಮನೆಗೆ ಬರ್ತೇವೆ ಅಂತ ನಮ್ಮಲ್ಲಿ ಯಾರಿಗೂ ಕೂಡ ಒಂದು ಗ್ಯಾರಂಟಿ ಇರಲಿಲ್ಲ. ಕೀರ್ತನೆ 90 ವರ್ಷದಲ್ಲಿ ಹೀಗೆ ಹೇಳ್ತದೆ, ನಮ್ಮ ದಿನಗಳು ಕೊಂಚವೇ ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸಿ, ಆಗ ಜ್ಞಾನದ ದೇವರನ್ನು ನಾವು ಪಡೆದುಕೊಳ್ಳುವುದಿಲ್ಲ. ಈ ಜ್ಞಾನವು ಇಹಲೋಕದ ಜ್ಞಾನವಲ್ಲ, ಇದೊಂದು ಪರಲೋಕದ ಜ್ಞಾನ. ನಮ್ಮ ಪ್ರಾರ್ಥನೆ ನಮ್ಮ ಕೇವಲ ಬೇಡಿಕೆಗಳ ಪಟ್ಟಿಯಲ್ಲ, ಅದು ಕೃತಜ್ಞತೆ ಇರಬೇಕು. ಹಾಗೆ ನಮ್ಮ ದೇವರಲ್ಲಿ ನಾವು ಬೇಡಿಕೊಳ್ಳಬೇಕು. ದೇವರೇ ಒಂದು ಜ್ಞಾನವನ್ನು ಕಲಿಸಿ ಕೊಡುವುದಾಗಿ ಆ ಜ್ಞಾನವನ್ನು ಪಡೆದುಕೊಂಡು ನಾವು ನಮ್ಮ ಜೀವಿತವನ್ನು ಮುಂದೆ ಸಾಗಿಸ್ತಾ ಹೋಗ್ಬೋದು. ಇನ್ನು ಮುಂದೆ ನೋಡಬೇಕಾದ್ರೆ ಪ್ರಾರ್ಥನೆ ಜೀವಿತದಲ್ಲಿ ನಮಗೆ ಸಮಸ್ಯೆಗಳು ಬರುವುದೇ ಇಲ್ಲ ಅಂತ ಅರ್ಥ ಅಲ್ಲ. ಖಂಡಿತವಾಗಿಯೂ ಸಮಸ್ಯೆಗಳು ಬರ್ತವೆ. ಆದರೆ ಕೀರ್ತನೆ 145:18 ಹೀಗೆ ಹೇಳ್ತಾನೆ, ಯೆಹೋವನಿಗೆ ಮೊರೆಯಿಡುವವರು ಯಥಾರ್ಥವಾಗಿ ಮೊರೆಯಿಡುವುದಾದರೆ ಆತನ ಹತ್ತಿರವಾಗಿ ಇದ್ದಾನೆ. ಯಾವತ್ತು ನಮ್ಮ ಅದು ಪ್ರಾರ್ಥನೆ ನಂಬಿಕೆಯಿಂದ ಕೂಡಿದ್ರೆ ಅಥವಾ ಯಥಾರ್ಥವಾಗಿದ್ದರೆ ದೇವರು ನಮ್ಮ ಸಮೀಪದಲ್ಲಿ ಇರ್ತಾರೆ. ಮತ್ತು ಆ ಪ್ರಾರ್ಥನೆ ಇದೆಯಲ್ಲ, ಅವರು ನಮ್ಮ ಸಮಸ್ಯೆಯಿಂದ ಪಾರಾಗಲಿಕ್ಕೆ ಬಲವನ್ನು ಕೊಡ್ತದೆ. ನಾವು ಹಳೆ ಒಳಗಡೆ ಹೀಗೆ ನಾವು ನೋಡ್ತಾ ಬರುವಾಗ ನೀವು ನೋಡ್ಬೋದು, ಕನ್ನಡಿಗೆ ಮಕ್ಕಳಿರಲಿಲ್ಲ, ಆಗ ಅವಳ ಸೌಖ್ಯವರನ್ನು ನಿಂದೆ ಮಾಡ್ತಾ ಇರ್ತಾರೆ. ಅವಳು ಬಂದು ದೇವರ ಸನ್ನಿಧಾನದಲ್ಲಿ ಬೇಡಿಕೊಳ್ತಾಳೆ, ಕಣ್ಣೀರಿಂದ ಬೇಡಿಕೊಳ್ತಾಳೆ, ಅವನು ಪ್ರಾರ್ಥನೆ ಮಾಡ್ತಾಳೆ. ದೇವರು ಅವಳಿಗೆ ಸಮೂಹವನ್ನು ಅನ್ವಯಿಸಿಕೊಳ್ತಾರೆ. ಹಾಗೆ ನೋಡುವಾಗ ರಾಜನಾದ ಹೆಚ್ಕೇಲ್ ಅವನು ಅನಾರೋಗ್ಯದಲ್ಲಿ ಮರಣದ ಸ್ಥಿತಿಯಲ್ಲಿ ಇರ್ತಾನೆ. ಆಗ ಪ್ರವಾದಿಯಲ್ಲಿ ಯೇಸುವನ್ನು ಹೇಳ್ತಾನೆ, ನಿನ್ನ ದಿನಗಳು ಸಮೀಪಿಸ್ತಾ ಇವೆ. ಇದನ್ನು ತಿಳಿದುಕೊಂಡು ಅವನು ಗೋಡೆಗೆ ಮುಖ ಮಾಡಿಕೊಂಡು ತುಂಬವಾಗಿ ದುಃಖದಲ್ಲಿ ಹತ್ತು ಪ್ರಾರ್ಥನೆ ಮಾಡ್ತಾನೆ. ದೇವರೇ, ನಾನು ನಂಬಿಕಸ್ಥನ ಹಾಳಾಗಿದ್ದೇನೆ. ದೇವರು ಅವರ ಜೀವನದಲ್ಲಿ ಅದ್ಭುತ ಮಾಡಿ ಇನ್ನೂ 15 ವರ್ಷವನ್ನು ಹೆಚ್ಚು ಮಾಡ್ತಾನೆ. ಯಾಕೋಬ 5:15 ಹೀಗೆ ಹೇಳ್ತದೆ, ನಂಬಿಕೆಯಿಂದ ಮಾಡುವ ಪ್ರಾರ್ಥನೆಯು ದೇವರನ್ನು ನಂಬಿಕೆಯಿಂದ ಮಾಡುವ ಪ್ರಾರ್ಥನೆಯು ನಮ್ಮನ್ನು ರಕ್ಷಿಸ್ತದೆ ಎಂಬುದಾಗಿ. ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಮುಂದೆ ಹೋಗುವಾಗ ಅದು ಯಾವುದೇ ಅನಾರೋಗ್ಯದ ಪರಿಸ್ಥಿತಿ ಇರ್ಬೋದು, ನಮ್ಮ ಪ್ರಾರ್ಥನೆಯನ್ನು ನಂಬಿಕೆಯಿಂದ ಕೂಡಿರಬೇಕಾಗ್ತದೆ. ಇನ್ನು ಎಲ್ಲಿಯ ಜೀವನವನ್ನು ನೋಡಬೇಕಾಗ್ತದೆ. ಅವನೊಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ದ. ಅವನೇನು ಮಾಡ್ತಾನೆ, ಅವನು ಮಳೆ ಪ್ರಾರ್ಥನೆಗಾಗಿ ಪ್ರಾರ್ಥನೆ ಮಾಡ್ತಾನೆ. ಆಗ ಆ ಪ್ರಾರ್ಥನೆಗಾಗಿ 3 ವರ್ಷ 6 ತಿಂಗಳ ಕಾಲ ಮಳೆ ನಿಂತು ಹೋಗ್ತಾನೆ. ತಿರುಗುವಂದವರು ಪ್ರಾರ್ಥನೆ ಮಾಡುವಾಗ ಮಳೆ ತಿರುಗಿ ಬರುತ್ತದೆ. ಅದೇ ಯಾಕೋಬ 5:15-16 ವರ್ಷದಲ್ಲಿ ಹೀಗೆ ಹೇಳ್ತದೆ, ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹಳ ಬಲವಾಗಿದೆ ಎಂಬುದಾಗಿ. ಅದು ನಾವು ಮೊದಲಾಗಿ ತಿಳ್ಕೊಳ್ಬೇಕಾಗಿದ್ದು, ನಮ್ಮ ಪ್ರಾರ್ಥನೆ ನಂಬಿಕೆ ಕೊಡಿರಬೇಕು, ನಾವು ನೀತಿವಂತರಾಗಿ ಬಾಳಬೇಕಾಗಿದೆ ಎಂಬುದಾಗಿ. ಅದೇ ರೀತಿ ನಾವು ಹೊಸ ಒಡಂಬಡಿಕೆಯಲ್ಲಿ ಬರುವ ಅಪೊಸ್ತಲರ ಕೃತ್ಯದಲ್ಲಿ ಪೌಲ ಸೀಲರ್ ಅವರು ಸೆರೆಮನೆಯಲ್ಲಿ ಬಂದಿಯಾಗಿರ್ತಾರೆ. ಅವರು ಮಧ್ಯರಾತ್ರಿಯಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಮಾಡುವಾಗ ಈ ಸೆರೆಮನೆಯ ಅಸ್ಥಿವಾರ ಕದಲಿ ಹೋಗ್ತದೆ, ಆ ಕಥೆಗಳು ತೆರೆಯಲ್ಪಟ್ಟಿವೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಹೇಳ್ತೇವೆ. ಈಗ ಮುಂದೆ ನೋಡ್ತಿರುವಾಗ ನಾವು ಯೇಸು ಕ್ರಿಸ್ತನ ಜೀವಿತ ನೋಡೋದಾದರೆ ಆತನ ಒಂದು ಪ್ರಾರ್ಥನೆ ಜೀವಿತವಾಗಿತ್ತು. ಒಂದು
ವಿಷಯದಲ್ಲಿ ಮಾರ್ಕ 1:35 ಹೀಗೆ ಹೇಳ್ತದೆ, ಆತನು ಮುಬ್ಬಿರುವಾಗಲೇ ಅಡವಿಯ ಸ್ಥಳಕ್ಕೆ ಹೋಗಿ ಪ್ರಾರ್ಥನೆ ಮಾಡುತ್ತಿದ್ದನು ಎಂಬುದಾಗಿ. ಅವನು ಬೆಳಿಗ್ಗೆ ಜೀವಿತ ಕೂಡ ಪ್ರಾರ್ಥನೆಯಿಂದ ಪ್ರಾರಂಭವಾಗ್ತಾ ಇತ್ತು. ಹೀಗೆ ಮುಂದೆ ಅವನು ತನ್ನ ಶಿಷ್ಯರನ್ನು ಆಯ್ಕೆ ಮಾಡುವಾಗ ಕೂಡ ಮುಂಚಿನ ದಿವಸ ರಾತ್ರಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲಿ ಕಳೆದನು ಎಂಬುದಾಗಿ ಹೇಳಿದ್ದಾರೆ. ಆ ಕಳೆದ ಮೇಲೆ ಮನಸ್ಸ ಬಂದು ನನ್ನ ಆಯ್ಕೆ ಮಾಡ್ತಾನೆ. ತನ್ನ ಎಲ್ಲ ಅದ್ಭುತ ಕಾರ್ಯಗಳನ್ನು ಮಾಡುವಾಗ ಮೊದಲು ಕ್ರಿಸ್ತನು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದನು. ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಾರೆ, ಹಾಗೆ ಸ್ತೋತ್ರ, ನನ್ನ ಚಿತ್ತದಂತಲ್ಲ ನಿನ್ನ ಚಿತ್ತದಂತೆ ಆಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇನ್ನು ಮುಂದೆ ನೋಡ್ತಾ ಹೋಗುವಾಗ ಆತನು ಮತ್ತಾಯ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 5, 6, 7ನೇ ವಚನದಲ್ಲಿ ಅಲ್ಲಿ ಪ್ರಾರ್ಥನೆ ಯಾವ ತರ ಮಾಡಬೇಕು ಅಂತ. ನಾವು ಕಬಡ್ಡಿಗಳ ರೀತಿಯಲ್ಲಿ ಪ್ರಾರ್ಥನೆ ಮಾಡಬಾರ್ದು. ಅದೇ ರೀತಿಯಲ್ಲಿ ಸಭಾಮಂದಿರದಲ್ಲಿ ಅಥವಾ ಬೀದಿ ಚೌಕಗಳಲ್ಲಿ ಇಟ್ಟುಕೊಂಡು ಒಬ್ಬರು ನೋಡುವ ರೀತಿಯಲ್ಲಿ ತೋರಿಕೆ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಬಾರ್ದು. ಹಾಗೆ ಅಜ್ಜನಿಗಳ ಹಾಗೆ ಸಿಂಹಸ್ಮರಿ ಹೇಳಿದರೆ ನಾವು ಹೇಳ್ತಾ ಇರಬಾರ್ದು. ಇನ್ನು ಮುಂದೆ ಹೇಳ್ತೇವೆ ಅದು ನಾವು ಇನ್ನೊಂದು ಹೇಳ್ತೇವೆ, ನಾವು ಏಕಾಂತವಾಗಿ ಕೋಣೆಗಳಲ್ಲಿ ಬಾಗಿಲನ್ನು ಮುಚ್ಚಿ ಅಂತರಂಗದಲ್ಲಿರುವ ನಮ್ಮ ದೇವರಿಗೆ ಪ್ರಾರ್ಥನೆ ಮಾಡಬೇಕು ಅಂತ. ಯಾಕೆ ಈ ಮಾತನ್ನು ಹೇಳ್ತಾನೆ ಹೇಳಿದ್ರೆ, ನಮಗೆ ಯಾವ ರೀತಿಯ ಹೊರಗಿನ ಒಂದು ಡಿಸ್ಟರ್ಬೆನ್ಸ್ ಇರಬಾರ್ದು ಅಥವಾ ನಾವು ಹೊರಗಿನ ಶೋಧನೆ ಒಳಗಾಗಬಾರ್ದು ಅಂತ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾನೆ. ಆದರೆ ನಮ್ಮ ಪ್ರಾರ್ಥನೆ ಯಾವಾಗ ಎಲ್ಲಿ ಬೇಕಾದ್ರೂ ನಾವು ಪ್ರಾರ್ಥನೆ ಮಾಡಬಹುದು. ಅದು ಕೂತ್ಕೊಂಡಿರುವಾಗಲಿ ನಿಂತ್ಕೊಂಡಿರುವಾಗಲಿ ನಾವು ನಡ್ಕೊಂಡು ಹೋಗುವಾಗಲಿ ಯಾವಾಗಲೂ ನಮ್ಮ ತಂದೆ ದೇವರಿಗೆ ನಾವು ಸ್ತುತಿಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಹೇಳ್ತಾನೆ ಯೇಸು ಕ್ರಿಸ್ತ ನಮ್ಮ ಮೊದಲೇ ಹೇಳ್ತಾನೆ, ನೀವು ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ನಿಮ್ಮ ತಂದೆಗೆ ನಮ್ಮ ಅಗತ್ಯ ಏನು ಎಂಬುದಾಗಿ ತಿಳಿಯದೆ ಎಂಬುದಾಗಿ. ಆದರೆ ನಾವು ಆತನ ಸನ್ನಿಧಾನಕ್ಕೆ ಬಂದು ನಾವು ಪ್ರಾರ್ಥನೆ ಮಾಡಬೇಕು, ನಾವು ನಮ್ಮನ್ನು ಬೇಡಿಕೊಳ್ಬೇಕು. ಮುಂದೆ 6ನೇ ಅಧ್ಯಾಯ 9ನೇ ವಚನದಲ್ಲಿ ದೇವರು ನಮ್ಮನ್ನು ಪ್ರಾರ್ಥನೆ ಕ್ರಿಸ್ತ ನಮ್ಮನ್ನು ಪ್ರಾರ್ಥನೆ ಕಳಿಸಿಕೊಡ್ತಾನೆ. ಎಲ್ಲಿಗೂ ಗೊತ್ತಿದೆ, ಸಣ್ಣ ಮಕ್ಕಳಿಂದ ದೊಡ್ಡವರೆಗೂ ನಮಗೆ ಗೊತ್ತಿದೆ, ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬುದಾಗಿ ಕರ್ತನ ಪ್ರಾರ್ಥನೆ. ಈ ಪರಲೋಕದಲ್ಲಿ ನಮ್ಮ ತಂದೆ ಅದು ತಂದೆ ಮತ್ತು ನಮ್ಮ ಸಂಬಂಧವನ್ನು ತಿಳಿಸ್ತದೆ. ಅದನ್ನು ಆ ಒಂದು ಪ್ರಾರ್ಥನೆಯನ್ನು ನಾವು ಯಾವ ಥರ ಮಾಡಬೇಕು, ನಾವು ಆ ಪ್ರಾರ್ಥನೆ ದಿವಸ ಹೇಳ್ತಾ ಇರ್ತೇವೆ, ಅದರ ಅರ್ಥವನ್ನು ನಾವು ನೋಡಲಿಕ್ಕೆ ಹೋಗ್ತೀವಿ. ತಂದೆ ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬುದಾಗಿ ಅದು ಸಂಬಂಧ. ಇನ್ನು ನಾವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ಆ ಪರಿಶುದ್ಧವಾಗಿ ಎಣಿಸಲ್ಪಡುವುದು ತಂದೆ ಅಂತ ದೇವರಿಗೆ ಮಾತ್ರ ಯಾರಿಗೆ ಹೇಳ್ತದೆ. ಇಲ್ಲಿ ನಾವು ಆತನನ್ನು ಆರಾಧನೆ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ನೋಡ್ತಾ ಇರುವಾಗ ನಿನ್ನ ಚಿತ್ತವು ನೆರವೇರಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆ ಯಾವಾಗಲೂ ನಮ್ಮ ಚಿತ್ತ ಆಗಿರುವ ದೇವರೇ ನಿನ್ನ ಚಿತ್ತದ ಪ್ರಕಾರ ನಮ್ಮ ಜೀವಿತವನ್ನು ನಡೆಸು ಎಂಬುದಾಗಿ ಆಗಿರಬೇಕು. ದೇವರ ಚಿತ್ತ ಏನೆಂಬುದನ್ನು ನಾವು ಮೊದಲಿಗೆ ತಿಳ್ಕೊಳ್ಬೇಕಾಗ್ತದೆ. ಮುಂದೆ ಅದನ್ನು ಹೇಳಿದರೆ ನಮ್ಮ ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸು. ಇದು ನಾವು ಅವಲಂಬನೆಯನ್ನು ನೋಡ್ತಾ ಇದ್ದೇವೆ. ನಾವು ದೇವರ ಮೇಲೆ ಯಾವ ಥರ ಡಿಪೆಂಡೆಂಟ್ ಆಗಿದ್ದೇವೆ. ಇದು ಆಹಾರ ಮಾತ್ರ ನಮ್ಮ ಜೀವಿತಕ್ಕೆ ಏನೆಲ್ಲ ಬೇಕು ಅದನ್ನು ದೇವರೇ ಅದನ್ನು ನಮಗೆ ಅನುಗ್ರಹಿಸು ಎಂಬುದಾಗಿ ನಾವು ನೋಡ್ತೇವೆ. ಹಾಗೆ ಮುಂದೆ ನೋಡ್ತಿರುವಾಗ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಎಂಬುದಾಗಿ ಅಲ್ಲಿ ಹೇಳ್ತಾರೆ, ನಾವು ಇನ್ನೊಬ್ಬರ ತಪ್ಪುಗಳನ್ನು ಕ್ಷಮಿಸಿದ ಹಾಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿದ್ದು ನಾವು ಕ್ಷಮೆಯನ್ನು ಬೇಡ್ತಾ ಇದ್ದೇವೆ. ದೇವರೇ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಇನ್ನು ಮುಂದೆ ನೋಡಿದ್ರೆ ನಮ್ಮನ್ನು ಕೇಡಿನಿಂದ ತಪ್ಪಿಸಿ ಎಂಬುದಾಗಿ ಹೇಳ್ತಾನೆ. ಶೋಧನೆಯಲ್ಲಿ ಸೇರಿಸದೆ ಕೇಡಿನಿಂದ ತಪ್ಪಿಸಿ, ಅಂದರೆ ನಾವು ದೇವರ ರಕ್ಷಣೆಯಲ್ಲಿ ಬಯಸ್ತಾ ಇದ್ದೇವೆ. ನಮ್ಮ ಜೀವಿತದಲ್ಲಿ ನಮ್ಮ ಪ್ರಾರ್ಥನೆ ಇದೇ ರೀತಿಯಲ್ಲಿ ಆಗಿರಬೇಕು. ಅದು ನಾವು ಅಧೀನಕ್ಕೆ ಒಳಪಡಬೇಕು, ದೇವರ ಚಿತ್ತವನ್ನು ನಾವು ನೆನೆಸಬೇಕು, ಕ್ಷಮೆಯನ್ನು ಕೇಳಬೇಕು. ಅದೇ ರೀತಿಯಲ್ಲಿ ದೇವರ ಮೇಲೆ ನಮ್ಮ ಅವಲಂಬಿತರಾಗಿರಬೇಕು. ಆತನ ನಾಮವನ್ನು ನಾವು ಸ್ತುತಿಸಬೇಕು. ಇದು ಈ ಪ್ರಾರ್ಥನೆ ಆತನು ನಮಗೆ ಕಲಿಸಿಕೊಡ್ತಾ ಇದ್ದಾನೆ. ಇನ್ನು ಮುಂದೆ ನೋಡ್ತಾ ಹೋಗುವಾಗ ನಾವು ಈ ಥರ ಪ್ರಾರ್ಥನೆ ಮಾಡಬೇಕಾದ್ರೆ ನಮ್ಮ ಪ್ರಾರ್ಥನೆ ಯಾವಾಗ ಉತ್ತರಿಸಲ್ಪಡ್ತದೆ. ಕೆಲವೊಂದು ಷರತ್ತುಗಳಿವೆ ನಮ್ಮ ಪ್ರಾರ್ಥನೆ ಉತ್ತರಿಸಲ್ಪಡಬೇಕಾದ್ರೆ. ಮೊದಲನೇದಾಗಿ ನಮ್ಮ ಪ್ರಾರ್ಥನೆ ಅದು ನಂಬಿಕೆ ಮತ್ತು ವಿಶ್ವಾಸದಿಂದ ಕೂಡಿರಬೇಕು. ನಂಬಿಕೆ ಇಲ್ಲದ ಪ್ರಾರ್ಥನೆ ಅದು ವ್ಯರ್ಥ. ನಾವು ಎಷ್ಟು ಪ್ರಾರ್ಥನೆ ಮಾಡಿದ್ರು ನಾವು ಪ್ರಾರ್ಥನೆ ಮಾಡ್ತೇವೆ, ಆದರೆ ಮತ್ತೆ ಪ್ರಾರ್ಥನೆ ನಮಗೆ ನಂಬಿಕೆಯನ್ನು ಕಳೆದುಕೊಳ್ಳುತ್ತೇವೆ. ನಾವು ಒಂದು ಭಯದ ಜೀವಿತದಲ್ಲಿ ಬದುಕ್ತಾ ಇರ್ತೇವೆ. ದೇವರ ವಾಕ್ಯ ಮತ್ತಾಯ 21:22 ಹೀಗೆ ಹೇಳ್ತೇವೆ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳಿರೋ ಅದನ್ನೆಲ್ಲ ಹೊಂದುವಿದೆ. ನಮ್ಮ ಪ್ರಾರ್ಥನೆ ಒಂದು ನಂಬಿಕೆಯಿಂದ ಕೂಡಿರಬೇಕು. ಎರಡನೇದಾಗಿ ನಾನು ಈಗಾಗಲೇ ಹೇಳಿದೆ, ದೇವರ ಚಿತ್ತದ ಪ್ರಕಾರ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ನಾವೇನೇ ಕೆಲಸ ಮಾಡಬೇಕಾದರೂ ನಂಬಿಕೆ ನಮ್ಮ ನಂಬಿಕೆ ಇರಬೇಕು ದೇವರಲ್ಲಿ ಆಗ್ತದೆ. ಆದರೆ ಅದು ನಿನ್ನ ಚಿತ್ತ ಇದೆಯಾ ಇಲ್ಲವೋ ಮೊದಲು ತಿಳ್ಕೊಳ್ಬೇಕು.
ನಡಲೇಬೇಕಂದ್ರೆ ಆದರೆ ದೇವರ ಚಿತ್ತ ಕೊಡಬೇಕು. ಒಂದು ವೇಳೆ ಆಗಿಲ್ಲ ಹೇಳಿದ್ರು ನಾವು ನೆನೆಸ್ಬೇಕು, ಅದು ದೇವರ ಚಿತ್ತ ಇರುವುದಾಗಿ. 1 ಯೋಹನ 5:14 ಹೀಗೆ ಹೇಳ್ತದೆ, ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗೆ ಉಂಟು ಎಂಬುದಾಗಿ. ಹಾಗೆ ಮುಂದೆ ನೋಡ್ತಾ ಹೋದರೆ ನಾವು ಶುದ್ಧ ಹೃದಯದಿಂದ ಪ್ರಾರ್ಥನೆ ಮಾಡಬೇಕು. ನಮ್ಮ ಹೃದಯದಲ್ಲಿ ಯಾವ ಕೆಟ್ಟ ಕನಸುಗಳು ಇರಬಾರದು. ನಮ್ಮ ಹೃದಯವನ್ನು ಶುದ್ಧಪಡಿಸಿಕೊಂಡು ನಾವು ದೇವರಿಗಾಗಿ ಪ್ರಾರ್ಥನೆ ಮಾಡಬೇಕು. 4ನೇದಾಗಿ ಮುಖ್ಯವಾಗಿರುವಂಥದ್ದು ನಮ್ಮ ಪ್ರಾರ್ಥನೆ ಕ್ಷಮಿಸುವ ಪ್ರಾರ್ಥನೆ ಆಗಿರಬೇಕು. ನಾವು ಈಗಾಗಲೇ ಆತನ ಕಲಿಸಬೇಕಾದ ಪ್ರಾರ್ಥನೆ ಮಾಡಬೇಕು. ನಾವು ಇತರರ ತಪ್ಪುಗಳನ್ನು ಕ್ಷಮಿಸಿದ ಹಾಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ. ಇಲ್ಲದಿದ್ದರೆ ನಮ್ಮ ಪ್ರಾರ್ಥನೆ ನಮ್ಮ ತಪ್ಪಿಗೆ ಕ್ಷಮೆ ಇಲ್ಲ. ಮತ್ತೆ ಮಾರ್ಗ 11:25 ಹೀಗೆ ಹೇಳ್ತಾನೆ, ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗಲೂ ಯಾರ ಮೇಲಾದರೂ ವಿರೋಧವಿದ್ದರೆ ಅದನ್ನು ಅವರಿಗೆ ಕ್ಷಮಿಸಿರಿ, ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದು ಎಂಬುದಾಗಿ. ನಾವು ಪ್ರಾರ್ಥನೆ ಮಾಡುವಾಗ ಮೊದಲು ನಾವು ಇತರರ ತಪ್ಪುಗಳನ್ನು ಕ್ಷಮಿಸ್ತೀವಿ. ನಾವು ಹಾಗೆ ಮಾಡೋದಿಲ್ಲ. ನಾವೇನು ಮಾಡ್ತೇವೆ, ಎಷ್ಟೋ ರೀತಿ ಮಾಡಿದ ತಪ್ಪುಗಳನ್ನು ಕೂಡ ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ತಾ ಇರ್ತೇವೆ. ಅದನ್ನು ನಾವು ಪ್ರಾರ್ಥನೆ ಮಾಡಿದ್ರೆ ಮೊದಲ ತಿಳ್ಕೊಳ್ಬೇಕು. ನಾವು ಮುಂದೆ ನಾವು ಕ್ಷಮೆಯ ವಿಷಯ ನಾವು ಅಧ್ಯಯನ ಮಾಡಲಿದ್ದೇವೆ. ಆದರೆ ನಾವು ಇತರರ ತಪ್ಪುಗಳನ್ನು ಮೊದಲು ಕ್ಷಮಿಸಬೇಕು, ಆಮೇಲೆ ದೇವರ ಹತ್ರ ನಾವು ಪ್ರಾರ್ಥನೆಗೆ ಬರಬೇಕು. ಆಗ ಮಾತ್ರ ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರಿಸ್ತಾನೆ ಎಂಬುದಾಗಿ. ಇನ್ನು ಕೊನೆಯದಾಗಿ ಇದರಲ್ಲಿ ಯಾವ ಥರ ಉತ್ತರಿಸಿಕೊಳ್ಳಬೇಕು, ನಮ್ಮ ಪ್ರಾರ್ಥನೆಯಲ್ಲಿ ಸ್ಥಿರತೆ ಇರಬೇಕು ಎಂಬುದಾಗಿ. 1 ಥೆಸಲೋನಿಕ 5:17 ಹೀಗೆ ಹೇಳ್ತದೆ, ಯಾವಾಗಲೂ ಸಂತೋಷಿಸಿ ಎಡೆಬಿಡದೆ ಪ್ರಾರ್ಥನೆ ಮಾಡಿದೆ ಎಂಬುದಾಗಿ. ನಮ್ಮ ಪ್ರಾರ್ಥನೆ ಇವತ್ತಿದ್ದು ನಾಳೆ ಇಲ್ಲವಾಗಿರಬಾರದು. ಫಾರ್ ಎಕ್ಸಾಂಪಲ್, ನಾವೊಂದು ವಸ್ತು ಬೇಕಿರ್ತದೆ, ನಮ್ಮ ಪ್ರಾರ್ಥನೆ ಏನು ಮಾಡ್ತೇವೆ, ದೇವರಿಗೆ ಅದನ್ನು ನಮಗೆ ಅನುಗ್ರಹಿಸಿ ಅಂತ ಪ್ರಾರ್ಥನೆ ಮಾಡ್ತಿರ್ತೇವೆ. ನೆಕ್ಸ್ಟ್ ದಿನವೇ ಅದು ನಮಗೆ ಸಿಕ್ಕಿತ್ತು ಅಂತ ನೆನೆಸ್ಕೊಳ್ಳಿ. ನಾವು 1 ದಿವಸ ಪ್ರಾರ್ಥನೆ ಮಾಡ್ತೇವೆ, 2ನೇ ದಿವಸ ಪ್ರಾರ್ಥನೆ ಮಾಡ್ತೇವೆ, ನಮ್ಮ ಪ್ರಾರ್ಥನೆ ಕೇಳಬೇಕಾದ್ರೆ ನಾವು ಆಲ್ರೆಡಿ ಅದನ್ನು ಪಡ್ಕೊಂಡಿದ್ದೇವೆ ಎಂಬುದಾಗಿ. ಆದರೆ ಅದೇ ವಸ್ತು ನಾವು ಪಡೆದುಕೊಳ್ಳಿಲ್ಲ. ಆಗೇನು ಮಾಡ್ತೇವೆ, ನಾವು ಪ್ರಾರ್ಥನೆ ಮಾಡ್ತೇವೆ, ಕೊನೆಗೆ ಬೇಸರ ಆಗ್ತದೆ, ಯಾಕೆ ನಮಗೆ ಸಿಕ್ತಿಲ್ಲವಲ್ಲ ಅಂತ. ಆಗ ಕೂಡ ನಮ್ಮ ಪ್ರಾರ್ಥನೆ ಬಲಹೀನವಾಗ್ತಾ ಹೋಗ್ತದೆ. ಲೂಕ 15:1 ಹೀಗೆ ಹೇಳ್ತದೆ, ಬೇಸರಗೊಳ್ಳದೆ ಯಾವಾಗಲೂ ನೀನು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಕ್ರಿಸ್ತನು ನಮಗೆ ಹೇಳ್ತಾನೆ. ನಮ್ಮ ಪ್ರಾರ್ಥನೆ ಯಾವತ್ತೂ ಬೇಸರದಿಂದ ಕೂಡಿರಬಾರದು. ಅದು ನಮಗೆ ಸಿಗ್ತದೋ ಅಥವಾ ಸಿಕ್ಕದೇ ಇರ್ತದೋ ನಾವು ನಮ್ಮ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾಗ್ತದೆ. ಆದರೆ ನಮ್ಮ ಪ್ರಾರ್ಥನೆ ನಾವು ಮಾಡಲಿಕ್ಕೆ ಉತ್ತರ ಸಿಗ್ತದೆ ಇಲ್ಲ, ಪ್ರಾರ್ಥನೆಯು ಆಗಲೇ ಉತ್ತರ ಸಿಗಬೇಕಾಗಿಲ್ಲ. ಯಾವಾಗ ಬೇಕು ದೇವರಿಗೆ ಗೊತ್ತಿದೆ ಯಾವ ಸಮಯದಲ್ಲಿ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಬೇಕು, ಅಥವಾ ಆ ಏನಾದರೂ ಬೇಡ್ಕೊಂಡು ಬೇಕೋ ಬೇಡೋ ಎಂಬುದಾಗಿ. ಮಕ್ಕಳು ತಂದೆಗೆ ಹೇಗೆ ತಮ್ಮ ಮಕ್ಕಳ ಬಗ್ಗೆ ಗೊತ್ತಿದೆ, ಒಂದು ವಸ್ತುವನ್ನು ಕೊಡಬೇಕೋ ಬೇಡೋ ಅಥವಾ ಯಾವಾಗ ಕೊಡಬೇಕು ನಾವು ಹೇಳ್ತೇವಲ್ಲ, ದೊಡ್ಡದನ್ನು ಕೊಡ್ತೇವೆ ಅಥವಾ ನೀನು ಅದನ್ನು ಮಾಡ್ಬೋದು. ಅದೇ ರೀತಿಯಾಗಿ ದೇವರಿಗೆ ಕೂಡ ಗೊತ್ತಿದೆ ನಮ್ಮ ವಿಜ್ಞಾಪನೆ, ನಮ್ಮ ಬೇಡಿಕೆ ಅದು ನಮಗೆ ನಿಜವಾಗಿ ಅಗತ್ಯವಿದೆಯೋ ಇಲ್ಲ ಎಂಬುದಾಗಿ. ನಾವು ಮುಖ್ಯ ಒಂದು ಪರಿಸ್ಥಿತಿ ಬರಬೇಕಾದ್ರೆ ಈಗ ನಮ್ಮ ಪ್ರಾರ್ಥನೆ ಉತ್ತರಿಸಲ್ಪಟ್ಟಿದೆ. ಈ ಪ್ರಶ್ನೆಯನ್ನು ನಮಗೆ ನಾವು ತಿಳಿಸ್ಕೊಳ್ಬೇಕು, ಯಾಕೆ ನಮ್ಮ ಪ್ರಾರ್ಥನೆ ಉತ್ತರವಿಲ್ಲ, ಸಿಗ್ತಾ ಇಲ್ಲ ಎಂಬುದಾಗಿ. ಮೊದಲನೇದಾಗಿ ನಮ್ಮ ಕೆಟ್ಟ ಹೃದಯದಿಂದ. ಈ ನಮ್ಮ ಕೆಟ್ಟ ಹೃದಯವನ್ನು ನಾವು ತೊಡೆದು ಹಾಕಬೇಕು. ನಾನು ಮೊದಲೇ ಹೇಳ್ತೇನೆ, ನಮ್ಮ ಶುದ್ಧ ಹೃದಯದಿಂದ ನಾವು ಪ್ರಾರ್ಥನೆ ಮಾಡಬೇಕಂತ. ಕೀರ್ತನೆ 66:18 ಹೀಗೆ ಹೇಳ್ತದೆ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಿದ್ದಿಲ್ಲ. ನನ್ನಲ್ಲಿರುವ ಕೆಟ್ಟದನ್ನು ಮೊದಲಾಗಿ ನಾನು ತೆಗೆದು ಹಾಕಬೇಕು. ಯಾವ ರೀತಿ ನಾವು ಒಂದು ಕಡೆ ಪ್ರಾರ್ಥನೆ ಮಾಡ್ತೇವೆ, ಇನ್ನೊಂದು ಕಡೆ ಕೆಟ್ಟ ವಿಷಯದಲ್ಲಿ ನಾವು ಬದುಕ್ತಾ ಇರ್ತೇವೆ. ಇನ್ನು ಮುಂದೆ ನೋಡಬೇಕಾದ್ರೆ ಯಾಕೆ ಏನು ಉತ್ತರ ಸಿಗುವುದಿಲ್ಲ ಹೇಳಿದರೆ, ನಮ್ಮ ಪ್ರಾರ್ಥನೆಯು ಅದು ಆತನ ಚಿತ್ತಕ್ಕೆ ವಿರುದ್ಧವಾಗಿ ನಮ್ಮ ಅನುಭವಕ್ಕೆ ಅಥವಾ ನಾವು ಬೇಡಿಕೊಳ್ಳುವಂಥದ್ದು ಅದು ದುರಭಿಪ್ರಾಯಕ್ಕೆ ಒಳಗಾಗಿರ್ತದೆ. ಯಾಕಪ್ಪ 4:3 ಹೀಗೆ ಹೇಳ್ತದೆ, ನೀವು ಬೇಡಿದ್ದನ್ನು ನಿಮ್ಮ ಭೋಗಕ್ಕಾಗಿ ಉಪಯೋಗಿಸಬೇಕೆಂದು ದುರಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ ಎಂಬುದಾಗಿ. ನಾವು ಮಾಡುವಂಥ ಪ್ರಾರ್ಥನೆ ಅದು ದುರಭಿಪ್ರಾಯದಿಂದ ಪಡೆಯಬಾರದು, ಅಥವಾ ಅದು ಬೇರೆಯವರ ಹತ್ರ ಇದೆ, ಅದು ನಮಗೂ ಬೇಕು, ಅಥವಾ ನಮಗೆ ಅಗತ್ಯವೇ ಇಲ್ಲ, ಅಥವಾ ನಾವು ಈ ಲೋಕದ ಆಶೆಯಲ್ಲಿ ಅದನ್ನು ಕೇಳ್ತಾ ಇದ್ದೇವೆ ಎಂಬುದಾಗಿ. ಮೂರನೇದಾಗಿ ನೋಡಬೇಕಾದ್ರೆ ನಮ್ಮ ಪ್ರಾರ್ಥನೆ ಉತ್ತರಿಸಲ್ಪಡ್ತಿಲ್ಲ. ಯಾಕೆ ಹೇಳಿದರೆ ನಮ್ಮ ಪಾಪ. ಅದು ನಮ್ಮ ಪಾಪವು ಏನು ಮಾಡ್ತದೆ, ಅದನ್ನು ಮುಚ್ಚುತ್ತದೆ.
ದೇವರ ವಾಕ್ಯ ಹೀಗೆ ಹೇಳ್ತದೆ, ಯೆಶಾಯ 51ನೇ ಅಧ್ಯಾಯ 1ನೇ ವಚನ 2ನೇ ವಚನ, ಇಗೋ ಯೆಹೋವನ ಹಸ್ತವು ರಕ್ಷಿಸಲಾರದ ಮೂರ್ತಿಯಲ್ಲ, ಆತನ ಕಿವಿ ಕೇಳಲಾರದ ಹಾಗೆ ಕಿವಿಡಲ್ಲ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿದೆ, ನಿಮ್ಮ ಪಾಪಗಳೇ ಆತನ ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡಲಾಗಿದೆ ಎಂಬುದಾಗಿ. ನಮ್ಮ ಪಾಪವೇ ಆತನ ಮುಖಕ್ಕೆ ಅಡ್ಡವಾಗಿದೆ. ಹಾಗಾದ್ರೆ ನಾವು ಏನು ಮಾಡಬೇಕು? ನಮ್ಮ ಪಾಪವನ್ನು ಬಿಟ್ಟು ಬಿಟ್ಟು ದೇವರ ಚಿತ್ತದಂತೆ ಬಾಳುವುದು. ಆದರೆ ದೇವರ ಚಿತ್ತ ಯಾವುದು? ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ರಕ್ಷಣೆ ನೋಡಿ ಆತನ ಚಿತ್ತದಂತೆ ಬಾಳುವುದು. ನಮ್ಮ ಕೆಟ್ಟ ಹೃದಯವನ್ನು ಬಿಟ್ಟು ಬಿಟ್ಟು ಪಾಪವನ್ನು ತ್ಯಜಿಸಿಬಿಟ್ಟು ನಾವು ಬಾಳಬೇಕೆಂದರೆ ಆತನ ಚಿತ್ತ. ಈ ಪಾಪವನ್ನು ಆತನ ಕೆಟ್ಟ ಹೃದಯವನ್ನು ನಾವು ಬಿಟ್ಟು ಬಾಳುವುದಾದರೆ ಆತನ ಖಂಡಿತವಾಗಿ ನಮ್ಮ ಪ್ರಾರ್ಥನೆ ಕೇಳುತ್ತದೆ. ಕೊನೆಯದಾಗಿ ಒಂದು ಪ್ರಾರ್ಥನೆ, ಒಂದು ಮಾದರಿಯನ್ನು ನಾವು ಅಳವಡಿಸಿಕೊಳ್ಳುವುದು. ಅದು ಯಾವುದೇನೆಂದರೆ ACTS ಅಂತ. ಆಕ್ಸ್ ಹೇಳಿದ್ರೆ ಅಡೋರೇಷನ್. ನಮ್ಮ ಪ್ರಾರ್ಥನೆ ಅದು ಸ್ತುತಿಯಿಂದ ಕೂಡಿರಬೇಕು, ಸ್ತುತಿ ಆರಾಧನೆಯಿಂದ ಕೂಡಿರಬೇಕು. ಕೀರ್ತನೆ 104ನೇ ವಚನ ಹೀಗೆ ಇರ್ತದೆ, ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರದಾರಗಳು ಕೀರ್ತನೆಯೊಡನೆ ಆತನ ಅಂಗಡಿಗಳಿಗೂ ಬಂದಿದೆ ಎಂಬುದಾಗಿ. ನಾವು ನಮ್ಮ ಪ್ರಾರ್ಥನೆ ಮಾಡುವಾಗ ಅಥವಾ ನಾವು ಚರ್ಚ್ಗೆ ಒಂದು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆ ಅದು ಸ್ತುತಿ ಆರಾಧನೆಯಿಂದ ಕೂಡಿರಬೇಕು. ಎರಡನೇದಾಗಿ ಅದು ಕನ್ಫೆಷನ್. ನಾವು ಸಮಯವನ್ನು ಕೇಳಿ ಪಶ್ಚಾತ್ತಾಪ ಪಡಬೇಕು. ಯಾವುದಕ್ಕಾಗಿ ಪಶ್ಚಾತ್ತಾಪ ಪಡಬೇಕು? ನಮ್ಮ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಡಬೇಕು. 1 ಯೋಹಾನ 1ನೇ ಅಧ್ಯಾಯ ವಚನ 9 ಹೀಗೆ ಇರುತ್ತದೆ, ನಾವಿದನ್ನು ಯಾವುದು ಪ್ರತಿ ಸಂಡೆ ನಾವಿಲ್ಲಿ ಪಾಪದ ಅರಿಕೆಯನ್ನು ಮಾಡ್ತೇವೆ. ಆಗ ಅಯ್ಯದನ್ನು ಪ್ರತಿ ಬಾರಿ ನಮಗೆ ಅದನ್ನು ಹೇಳ್ತಾ ಇರ್ತಾರೆ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನ ನಂಬಿಕಸ್ಥನ ನೀತಿವಂತನಾಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ಶುದ್ಧಿ ಮಾಡುವುದು ಎಂಬುದಾಗಿ. ನಾವು ಮೊದಲನೇದಾಗಿ ನಮ್ಮ ಪಾಪಗಳನ್ನು ಬಿಟ್ಟು ಬಿಟ್ಟು ಆತನ ಸನ್ನಿಧಾನಕ್ಕೆ ಬರಬೇಕು. ಆತನ ಸನ್ನಿಧಾನಕ್ಕೆ ಬಂದ ಆತನ ಏನು ಮಾಡಿದ್ದಾನೆ? ನಮ್ಮ ಪಾಪಗಳಿಗಾಗಿ ಶಿಲುಬೆಯ ಮರಣಪಟ್ಟು ನಮ್ಮ ಪಾಪಗಳಿಗೋಸ್ಕರ ತನ್ನ ರಕ್ತವನ್ನು ಸುರಿಸಿ ನಮಗೋಸ್ಕರ ಶಿಲುಬೆಯ ಮರಣವನ್ನು ಪಟ್ಟಿದ್ದಾನೆ. ಅದನ್ನು ನಾವು ನಂಬಿಕೊಂಡು ಆತನನ್ನು ನಮ್ಮ ಹೃದಯಗಳಲ್ಲಿ ಅಂಗೀಕರಿಸಿ ಆ ಒಂದು ಜೀವಿತದಲ್ಲಿ ಬಾಳುವುದಾದರೆ, ಆ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಬಾಳುವುದಾದರೆ ಖಂಡಿತವಾಗಿಯೂ ನಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತವೆ. ಒಂದು ಮನುಷ್ಯನ ಜೀವಿತದಲ್ಲಿ ಪಾಪ ಮಾಡುವವನು ಯಾರಿಲ್ಲ. ನಾವು ಹೇಳ್ಬೋದಿಲ್ಲ ನನ್ನ ಜೀವನದಲ್ಲಿ ಪಾಪಗಳು. ಹುಟ್ಟಿದ ಮನುಷ್ಯರು ಎಲ್ಲರೂ ಪಾಪಗಳು. ಆದರೆ ಆ ಸತ್ಯವನ್ನು ಅರಿತುಕೊಂಡು ನಾವು ನಮ್ಮ ಸಕಲ ಅನೀತಿಯನ್ನು ತ್ಯಜಿಸಿಬಿಟ್ಟು ಕ್ರಿಸ್ತನನ್ನು ನಾವು ನಂಬಿಕೊಂಡು ಬಾಳಬೇಕು. ಇದನ್ನು ಬಾಳಬೇಕಾದ್ರೆ ಖಂಡಿತವಾಗಿಯೂ ಆ ನಮ್ಮ ಪಾಪಗಳಲ್ಲಿ ನೊಂದುಕೊಂಡು ಪಶ್ಚಾತ್ತಾಪಪಟ್ಟು ನಾವು ಕ್ರಿಸ್ತನನ್ನು ಅಂಗೀಕರಿಸಬಹುದು. ಇನ್ನು ಮುಂದೆ ನೋಡಬೇಕಾದ್ರೆ ಥ್ಯಾಂಕ್ಸ್ ಗಿವಿಂಗ್, ಕೃತಜ್ಞತೆ. ನಾವು ಏನೇ ಮಾಡಿ ಯಾವುದಲ್ಲ ಅದು ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಹೋಗಬೇಕು ಎಂಬುದಾಗಿ. ನಮ್ಮ ಹತ್ರ ಇಲ್ಲದೇ ಇರಲಿ ನಮ್ಮ ಪ್ರಾರ್ಥನೆ ಅದು ಆತನಿಗೆ ಥ್ಯಾಂಕ್ಸ್ ಹೇಳುವಂಥದ್ದಾಗಿರ್ತಾ ಇರಬೇಕು. ಬೆಳಗ್ಗಿನಿಂದ ಸಂಜೆವರೆಗೂ ನಾವು ಅದೇ ನಾವು ಬದುಕಿರುವುದೇ ಆತನ ಕೃಪೆಯಿಂದ. ಈ ವಿಷಯ ನಾವು ಅರ್ಥಕೊಂಡು ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಕೀರ್ತನೆ 107ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿ ಆತನ ಒಳ್ಳೆಯವನು ಎಂಬುದಾಗಿ. ಮುಂದೆ ನೋಡ್ತೇವೆ ಸಪ್ಲಿಕೇಶನ್ ಅಂದರೆ ನಮ್ಮ ಬೇಡಿಕೆ. ನಮ್ಮ ಬೇಡಿಕೆ ಅದರ ಪಟ್ಟಿ ಇದ್ದೇ ಇರ್ತದೆ. ನಮಗೆ ಸ್ವಾಮಿ ಅದು ಬೇಕು ಇದು ಬೇಕು. ಅದರ ಜೊತೆಗೆ ನಾವು ಇತರರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿ, ನಮ್ಮ ಪ್ರಾರ್ಥನೆ ಕೇವಲ ನಮಗೋಸ್ಕರ ಆಗಿರಬಾರದು, ಅದು ಇತರರಿಗೋಸ್ಕರ ಆಗಿರಬೇಕು. ಈ ಪ್ರಾರ್ಥನೆ ಜೀವಿತ ನಿಮ್ಮೆಲ್ಲರೂ ಆಗಿರಬೇಕು. ಪ್ರಾರ್ಥನೆ ಕೇವಲ ಅದೊಂದು ನಮ್ಮ ಲಾಸ್ಟ್ ಆಪ್ಷನ್ ಆಗಿರಬಾರ್ದು, ಅದು ನಮ್ಮ ಫಸ್ಟ್ ಚಾಯ್ಸ್ ಆಗಿರಬೇಕು. ಅದು ಆಗಿದ್ರೆ ನಾವು ಸಮಸ್ಯೆಯಲ್ಲಿಯೂ ಕೂಡ ನಾವು ಅದನ್ನು ದಾಟಿ ಮುಂದೆ ಬರಬಹುದು. ಅದೇ ರೀತಿಯಲ್ಲಿ ದೇವರು ನಮ್ಮ ಹೊರಗಿನ ತೋರಿಕೆ ನೋಡುತ್ತಿಲ್ಲ, ನಮ್ಮ ಅಂತರಂಗವನ್ನು ನೋಡುವುದಿಲ್ಲ. ಇದನ್ನು ತಿಳಿದುಕೊಂಡು ನಾವು ನಮ್ಮ ಜೀವಿತದಲ್ಲಿ ಈ ಪ್ರಾರ್ಥನೆಯನ್ನು ಅಳವಡಿಸಿಕೊಂಡು ಹಾಗೂ ಈ ಭಕ್ತರ ಜೀವಿತವನ್ನು ನಮ್ಮೆಲ್ಲರನ್ನು ಆಶೀರ್ವದಿಸಬೇಕು. ಆಮೇಲೆ ನಾವು ಹಾಡುವ ಸಂಗೀತದಲ್ಲಿ ತುಳು ಸಂಗೀತ 76 ಮೊದಲ 3 ಚರಣಗಳನ್ನು ಹಾಡೋಣ. ತುಳು ಸಂಗೀತ 76 1, 2